ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಳ್ಳಿ ಶೈಲಿಯಲ್ಲಿ ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಜೋಳದ ಹಿಟ್ಟು 2 ಕಪ್ಪು, 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಕ್ಯಾರೆಟ್ ತುರ್ಕೊಂಡಿದ್ದೀನಿ ನಾನು. ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 2 ಕಪ್ ಹಸಿಟ್ಟನ್ನು ತಗೊಂಡು ಮತ್ತು ಅದರೊಳಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಕಟ್ ಮಾಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಸಣ್ಣಗೆ ಕಟ್ ಮಾಡಿರಬೇಕು ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ರಿ. ನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಆಗದೇ ಇರೋ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾಗೂ ಅಲ್ದೇ ಮೀಡಿಯಮ್ಮಾಗಿ ಕಲಿಸ್ಕೊಳ್ಳಿ. ಮೆತ್ತಗೂ ಕಲಿಸ್ಬಾರ್ದು, ಯಾಕಂದರೆ ರೊಟ್ಟಿ ತಟ್ಟಕ್ಕೆ ಬರಲ್ಲ. ಮತ್ತು ನೋಡಿ, ಅದಕ್ಕೆ ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಹೇಗೆ ತಟ್ಟೋದು ಅಂತ ನೋಡೋಣ. ಒಂದು ಕಾಟನ್ ಬಟ್ಟೆ ಆಗಲಿ, ಇಲ್ಲ ಬಾಳೆ ಎಲೆನೋ ಇಲ್ಲ ಪೇಪರೋ ಏನಾದರೂ ತಗೊಳ್ಳಿ. ನೀವು ಬಟರ್ ಪೇಪರ್ ತಗೊಳ್ಳೋದಾದರೆ ಅದ್ರ ಮೇಲೆ ಈ ಥರ ರೌಂಡಾಗಿ ಉಂಡೆಯಾಗಿ ಮಾಡಿಕೊಂಡು ಈ ಥರ ಕೈಯಲ್ಲಿ ತಟ್ಕೋಬೋದು. ರೌಂಡ್ ಶೇಪಲ್ಲಿ ತಟ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ತಟ್ಕೋಬೇಕು. ನಾನಿಲ್ಲಿ ಕೈ ಬೆರಳು ಬೀಳುತ್ತೆ ಅಂತ ಕೈಯಲ್ಲಿ ಈ ಥರ ಒತ್ತುತ್ತಾ ಇದ್ದೀನಿ. ತೆಳ್ಳಗೆ ತಟ್ಕೊಳ್ಳಿ ಫ್ರೆಂಡ್ಸ್, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ತಟ್ಟಬೇಕು. ಇದು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರೆ, ನಮ್ಮ ಕಡೆ ಕಡಿಮೆ ಇದು. ಆ ಕಡೆ ಜೋಳದ ರೊಟ್ಟಿ ಫೇಮಸ್ಸು, ನಾವು ರೇರು ಯಾವಾಗಲೂ ಮಾಡೋದು. ಈಗ ಮಾಡ್ಕೊಂಡು ಒಂದು ಸಲ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಈಗ ತಾವನ್ನ ಇಟ್ಕೊಂಡು ಎಣ್ಣೆ ಸವರ್ಕೊತಾ ಇದ್ದೀನಿ. ತಾವ ಬಿಸಿ ಆದಮೇಲೆ ರೊಟ್ಟಿ ಹಾಕಿ ಈ ಥರ ಬಟ್ಟೆಯನ್ನು ಎತ್ತಿ ಈ ಥರ ಆಗಬೇಕು. ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಬಿಸಿ ಇದ್ದರೆ ಹಾಕೋಕ್ಕಾಗಲ್ಲ, ಮತ್ತು ಅದು ಬಟ್ಟೆಗೆ ಕಚ್ಕೊಬಿಡುತ್ತೆ ತುಂಬ ಬಿಸಿ ಇದ್ದಾಗ. ಒಂದು ಪ್ಲೇಟ್ನ ಈ ಥರ ಕ್ಲೋಸ್ ಮಾಡ್ಕೋಬೇಕು. 2 ನಿಮಿಷ ಬಿಟ್ಕೊಂಡು ತೆಗೀರಿ. ಈ ಥರ ಹಿಂದೆ ಬೆಂದಿರುತ್ತೆ. ಈಗ ತಿರುವಾಕ್ಕೊಳ್ಳಿ ಅದನ್ನು. ನೀವು ಚಟ್ನಿ ಜೊತೆ ಆದರೂ ತಿನ್ಬೋದು, ಇಲ್ಲ ಹಾಗೇನಾದರೂ ತಿನ್ಬೋದು. ಸುತ್ತಲೂ ಈ ಥರ ಬೇಯಿಸ್ಕೋಬೇಕು ಅದನ್ನು. ಮತ್ತು ಇನ್ನೊಂದು ತಟ್ತಾಯಿದ್ದೀನಿ ನೋಡಿ. ನಿಮಗೆ ಬಟ್ಟೆಯಲ್ಲಿ ತಟ್ಟಕ್ಕೆ ಬಂದಿಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಕೂಡ ತಟ್ಬೋದು. ಇದು ಹಳ್ಳಿಯಲ್ಲಿ ಹೆಚ್ಚಾಗಿ ಮಾಡ್ಕೊಂಡು ತಿಂತಾರೆ. ನಿಮಗೆ ತಾವದಲ್ಲಿ ಹಾಕಕ್ಕೆ ಬಂದಿಲ್ಲ ಅಂದರೆ ಕಬ್ಬಿಣದ ಹೆಂಚು ಏನಾದರೂ ಇದ್ದರೆ ಅದರಲ್ಲಿ ಕೂಡ ನೀವು ಹಾಕ್ಕೋಬೋದು. ನೋಡಿ, ಈ ಥರ ಬರಬೇಕು, ರೌಂಡ್ ಶೇಪಲ್ಲಿ ಬರಬೇಕು.
ನೋಡಿ ಈ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರೊಟ್ಟಿ. ಈಗ ತಾವ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಸವರ್ಕೊಂಡು ರೊಟ್ಟಿನ ಹಾಕ್ಕೊಳ್ಳೋಣ. ಈ ರೀತಿ ಆಗಬೇಕು. ತಾವ ತುಂಬ ಬಿಸಿ ಆಗಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ. ಈಗ ಈ ಥರ ತೆಗೆದು ಕ್ಲೋಸ್ ಮಾಡ್ಕೋಬೇಕು. ಮತ್ತು ಒಂದೆರಡು ನಿಮಿಷ ತೆಗೆದ್ರೆ ಈ ಥರ ಕಾಣಿಸ್ತಾ ಇದೆ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಟಿಫನ್ಗಾಗಲಿ ಇಲ್ಲ ಮಧ್ಯಾಹ್ನ ಆಗಲಿ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ ಇದು. ನೋಡಿ ಇವಾಗ ಈ ಥರ ಬಂದಿದೆ. ಈಗ ನಾನು ತುಪ್ಪದ ಜೊತೆ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ, ಈ ಥರ ಕಾಣಿಸ್ತಾ ಇದೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು.